ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಕಾಲದ 11ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ರಿಂದ 28 ತನಕ ಇರುವಂತಹ ವಚನಗಳು. ಈ ವೇದ ಭಾಗದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಯಹೂದ್ಯರ ವಿರೋಧ ತಾತ್ಸಾರದಿಂದ ನಜರೇತನ್ನ ಬಿಟ್ಟು ಗಲಿಲಾಯ ಸಮುದ್ರ ದಡದ ತೀರದಲ್ಲಿರುವಂತ ಉತ್ತರ ದಿಕ್ಕಿನಲ್ಲಿರುವಂತ ಕಫರ್ನೌಮ್ ಎಂಬ ಊರಿಗೆ ಬಂದು ಅಲ್ಲಿ ವಾಸ ಮಾಡಿಕೊಂಡು ತನ್ನ ಸುವಾರ್ಥ ಸೇವೆಯನ್ನ ಆ ಪ್ರದೇಶಗಳಲ್ಲಿ, ಆ ಪ್ರಾಂತಗಳಲ್ಲಿ ಮಾಡ್ತಿರೋದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಕರ್ತನಲ್ಲಿ ಪ್ರಿಯ, ಇವತ್ತಿನ ಧ್ಯಾನದ ವಿಷಯ ಕ್ರಿಸ್ತನ ಅಧಿಕಾರ ಎಂಬುದಾಗಿ. ಕೂಡಲೇ ಯೇಸು ಸ್ವಾಮಿ ಸಬ್ಬತ್ ದಿನವಾದ್ದರಿಂದ ಸಭಾ ಮಂದಿರಕ್ಕೆ ಹೋಗಿ ಅಧಿಕಾರದಿಂದ ಉಪದೇಶ ಮಾಡುತ್ತಿದ್ದನೆಂಬುದಾಗಿ ವೇದ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ದುರಾತ್ಮ ಬಿಡಿತನಾಗಿರುವಂತಹ ವ್ಯಕ್ತಿಯನ್ನ ಗದರಿಸಿ ಅಧಿಕಾರದಿಂದ ದೆವ್ವವನ್ನ ಹೊರಹಾಕಿದನೆಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಅಧಿಕಾರದಿಂದ ತನ್ನ ಉಪದೇಶವನ್ನ, ದೇವರ ವಾಕ್ಯವೇ ಆಗಿರುವಂತ ಯೇಸು ಸ್ವಾಮಿ ಅಲ್ಲಿ ಮಾಡ್ತಿದ್ದನೆಂಬುದಾಗಿ ನಾವು ನೋಡುತ್ತೇವೆ. ಕಾರಣ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಕ್ರಿಸ್ತನ ಕುರಿತಾಗಿ ನಾವು ನೋಡುತ್ತೇವೆ. ಆದಿ ಕಾಂಡದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ದೇವರು ಸಕಲ ಸೃಷ್ಟಿಗಳನ್ನ ತನ್ನ ಮಾತಿನಿಂದ, ತನ್ನ ಅಧಿಕಾರದಿಂದ ಸೃಷ್ಟಿ ಮಾಡಿದನು. ಹಳೆಯ ಒಡಂಬಡಿಕೆಯಲ್ಲಿ ಅದೇ ರೀತಿಯಾಗಿ ನಾವು ನೋಡುವ ಹಾಗೆ ಅಧಿಕಾರದಿಂದ ಜನಾಂಗಗಳನ್ನ, ತನ್ನ ಜನರನ್ನ ಶಿಕ್ಷೆ ಮಾಡಿದನ್ನು, ಅದೇ ರೀತಿಯಾಗಿ ದೇವರ ವಿರುದ್ಧವಾಗಿರುವಂತದನ್ನ ನಾಶಗೊಳಿಸುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ ಆ ವೇದ ಭಾಗದಲ್ಲಿ ಸಮುದ್ರದ ಪ್ರಯಾಣದಲ್ಲಿ ದೋಣಿಯಲ್ಲಿ ಹೋಗ್ತಿದ್ದಂತ ಶಿಷ್ಯರು, ಯೇಸು ಸ್ವಾಮಿ ಬಿರುಗಾಳಿ ಅಲೆಗಳು ಬಂದಾಗ ಶಿಷ್ಯರು ಭಯಪಟ್ಟಾಗ ಯೇಸು ಸ್ವಾಮಿ ತನ್ನ ಅಧಿಕಾರದಿಂದ ಗಾಳಿಯನ್ನ, ಅಲೆಗಳನ್ನ ಗದರಿಸಿ ಶಾಂತಪಡಿಸಿದನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೆರೂಸಲೇಮ್ ದೇವಾಲಯಕ್ಕೆ ಹೋದಂತ ಸ್ವಾಮಿ ಅಧಿಕಾರದಿಂದ ದೇವರ ಆಲಯವನ್ನ ವ್ಯಾಪಾರ ಸ್ಥಳವನ್ನಾಗಿ ಮಾಡಿದಂತ ಆ ಯಹೂದ್ಯ ನಾಯಕರನ್ನ, ಆ ಜನರನ್ನ ಗದರಿಸಿ ಹೊರಹಾಕಿದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಕ್ರಿಸ್ತನಿಗೆ ಸಕಲ ಅಧಿಕಾರಗಳು ಇದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ವೇದ ಭಾಗಕ್ಕೆ ನಾವು ಬರುವಾಗ ಸಭಾ ಮಂದಿರದಲ್ಲಿ ಯಹೂದ್ಯರ ಅಥವಾ ಉಪದೇಶಗಳ ರಬ್ಬಿಗಳ ಮುಂದೆ ಅಧಿಕಾರದಿಂದ ಮಾತಾಡ್ತಿದ್ದನು, ಉಪದೇಶ ಮಾಡ್ತಾನೆಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ದೆವ್ವಪೀಡಿತನಾಗಿರುವಂತಹ ವ್ಯಕ್ತಿಯನ್ನ ಹೊರಹಾಕುವುದಕ್ಕಾಗಿ ಪ್ರಯತ್ನ ಪಡುತ್ತಿರುವಾಗ ದೆವ್ವಪೀಡಿತನ ಹೇಳ್ತಾನೆ, ದೆವ್ವ ಹೇಳುತ್ತೆ, ನಜರೇತನ ಯೇಸುವೆ, ನನ್ನ ಗೊಡವೆ ನಿನಗೇಕೆ? ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಊರು ಸಹಿತ ದೆವ್ವಕ್ಕೆ ಗೊತ್ತಿದೆ ಎಂಬುದಾಗಿ ನಾವು ನೋಡುತ್ತೇವೆ. ನನ್ನನ್ನು ನಾಶ ಮಾಡ್ಲಿಕ್ಕಾಗಿ ನೀನು ಬಂದಿದೀಯಾ ಅಂದ್ರೆ ದೇವರ ಶಕ್ತಿಯ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಂತ ದುರಾತ್ಮ. ಮೂರನೇದಾಗಿ ದೆವ್ವ ಹೇಳುತ್ತೆ, ನೀನು ಯಾರು ಎಂಬುದಾಗಿ ನನಗೆ ಗೊತ್ತು, ನೀನು ದೇವರು ಪ್ರತಿಷ್ಠಿಸಿದವನೆಂಬುದಾಗಿ ದೆವ್ವ ಹೇಳುತ್ತೆ. ಹಾಗಾಗಿ ಇವತ್ತು ನಾವುಗಳು ನಮ್ಮ ವಿಶ್ವಾಸ ಸಮೂಹವು ದೇವರ ಕುರಿತಾಗಿರುವಂತಹ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ದುರಾತ್ಮನಿಗೆ ದೇವರ ಕುರಿತಾಗಿ ನಮಗಿಂತ ಹೆಚ್ಚಾಗಿರುವಂತ ತಿಳುವಳಿಕೆ ಇದೆ. ಆತನ ಬಲದ ಬಗ್ಗೆ, ಆತನ ಅಧಿಕಾರದ ಬಗ್ಗೆ, ದೈವತ್ವದ ಬಗ್ಗೆ ಸೈತಾನನಿಗೆ ಪೂರ್ಣವಾಗಿರುವಂತಹ ಅರಿವಿದೆ, ಪ್ರಿಯ ದೇವರ ಮಕ್ಕಳು. ಹಾಗಾಗಿ ಕರ್ತನು ಈ ದೆವ್ವವನ್ನ ತನ್ನ ಅಧಿಕಾರದಿಂದ ಹೊರಹಾಕಿ ದೆವ್ವಪೀಡಿತನಾಗಿರುವಂತಹ ವ್ಯಕ್ತಿಯನ್ನ ಸೈತಾನನ ಆಳ್ವಿಕೆಯಿಂದ, ಸೈತಾನನ ಸಂಚಿನಿಂದ ಅವನನ್ನ ಕರೆತಂದು ಸಮೂಹಕ್ಕೆ, ಸಭೆಗೆ ಸೇರಿಸಿದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ 2 ಆಳ್ವಿಕೆಗಳಿದೆ. ಒಂದು ದೇವರ ಆಳ್ವಿಕೆ, 2 ಸೈತಾನನ ಆಳ್ವಿಕೆ. ಇವತ್ತು ನಾವು ಯಾವ ಆಳ್ವಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನು ಆಳುವಂತವನು ಯಾರು? ನನ್ನನ್ನು ಆಳುವಂತವನು ದೇವರಾಗಿದ್ದಾನಾ ಅಥವಾ ಕ್ರಿಸ್ತನಾಗಿದ್ದಾನಾ? ಇಲ್ಲವಾದ್ರೆ ನಾನು ಸೈತಾನನ ಆಳ್ವಿಕೆಗೆ ಒಳಪಟ್ಟು ಈ ಲೋಕದ ಅನುಭವಗಳಲ್ಲಿ ಜೀವಿಸ್ತಾ, ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗುತ್ತಾ ನಾನು ಸೈತಾನನಿಗೆ ಅಧೀನನಾಗಿ ಸೈತಾನನ ಅಧಿಕಾರಕ್ಕೆ ಒಳಪಡಿದೆಂಬುದಾಗಿ ನಮ್ಮನ್ನು ಶೋಧನೆ ಮಾಡಿಕೊಳ್ಬೇಕಾಗಿದೆ.
ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ 19ನೇ ವಾಕ್ಯದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ ಸ್ವಾಮಿ ಹೇಳ್ತಾರೆ. ಹಾಗಾಗಿ ಎಲ್ಲ ಅಧಿಕಾರ ಇರುವಂತ ಸ್ವಾಮಿಯ ಕೈಗಳಲ್ಲಿ ನಾವು ಸುರಕ್ಷಿತರಾಗಿ ಜೀವಿಸುತ್ತಾ ಈ ಲೋಕದಲ್ಲಿ ಸಾಕ್ಷಿಯುಳ್ಳವರಾಗಿ ಕ್ರಿಸ್ತನ ಮಕ್ಕಳಾಗಿ ಬದುಕೋದಕ್ಕೆ ನಮಗೆ ಸಾಧ್ಯವಾಗಬೇಕು. ಇವತ್ತು ನಮ್ಮನ್ನು ನಾವು ಶೋಧನೆ ಮಾಡ್ಕೊಳ್ಬೇಕು. ನಾನು ಯಾರ ಅಧೀನದಲ್ಲಿದ್ದೇನೆ, ನಾನು ಯಾರ ಅಧಿಕಾರದಲ್ಲಿದ್ದೇನೆ, ನನ್ನ ಆಳ್ವಿಕೆ ಮಾಡುವಂಥದ್ದು ಯಾರು? ಕ್ರಿಸ್ತನಾಗಿದ್ದಾನೋ ಅಥವಾ ಸೈತಾನನಾಗಿದ್ದಾನೋ ಅಥವಾ ಲೋಕವಾಗಿದೋ ಅಥವಾ ಲೋಕದ ಅನೇಕ ಆಶೆ ಆಕಾಂಕ್ಷೆಗಳಾಗಿದೆಯೋ ನನ್ನನ್ನು ಆಳ್ವಿಕೆ ಮಾಡೋದ್ರಿಂದಾಗಿ ಶೋಧನೆ ಮಾಡಿಕೊಳ್ತಾ ಈ ಉಪವಾಸ ಕಾಲ ನಮ್ಮನ್ನೇ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕ್ರಿಸ್ತನ ಆಳ್ವಿಕೆಯು ಸದಾಕಾಲ ನಮ್ಮನ್ನು ಆಳಲಿ. ನಮ್ಮನ್ನ ಸಮಾಧಾನದಲ್ಲಿ, ಸಂತೋಷದಲ್ಲಿ, ದೇವರೊಂದಿಗೆ, ದೇವರ ವಾಕ್ಯಗಳೊಂದಿಗೆ, ದೇವರ ಕೃಪೆಯೊಂದಿಗೆ ಬದುಕುವುದಕ್ಕೆ ಈ ಉಪವಾಸ ಕಾಲದಲ್ಲಿ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಆರಂಭಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ